ನಮ್ಮ ಸುತ್ತಮುತ್ತ ಇರುವಂತಹ ಜನ ಕಷ್ಟದಲ್ಲಿದ್ದಾಗ ಸಲಹೆ ಯಾವತ್ತೂ ಕೂಡ ಕೊಡಬಾರ್ದು, ಸಹಾಯ ಮಾಡಬೇಕು ಅನ್ನೋದನ್ನ ಈ ಒಂದು ಸಣ್ಣ ಕಥೆಯಿಂದ ನಾವು ಅರ್ಥ ಮಾಡ್ಕೋಬಹುದು. ಒಂದು ಸಣ್ಣ ಗುಬ್ಬಚ್ಚಿ ತನ್ನ ಮಕ್ಕಳ ಜೊತೆ ಹಾರ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಣ್ಣ ಮರಿಗಳು ಸಮುದ್ರದಲ್ಲಿ ಬಿದ್ದು ಸತ್ತು ಹೋಗುತ್ತಂತೆ. ತಕ್ಷಣ ಆ ಗುಬ್ಬಚ್ಚಿಗೆ ಕೋಪ ಬರುತ್ತೆ, ತನ್ನ ಸಣ್ಣ ಒಂದು ಕೊಕ್ಕೆಯಿಂದ ಸಮುದ್ರದ ನೀರನ್ನ ತೆಗೆದು ಹೊರಗೆ ಹಾಕ್ತಿರತ್ತಂತೆ. ಇದನ್ನ ನೋಡಿದಂತ ಬೇರೆ ಹಕ್ಕಿಗಳೆಲ್ಲ ಬಂದು ಹೇಳ್ತಾವಂತೆ, ಏನ್ ತಲೆ ಕೆಟ್ಟಿದ್ಯಾ ನಿನಗೆ, ಇನ್ನೇನು ಸಮುದ್ರ ಖಾಲಿ ಮಾಡ್ತಾ ಇದ್ರಿ ಅಂತ. ಅವಾಗ ಗುಬ್ಬಚ್ಚಿ ಹೇಳುತ್ತಂತೆ, ನನಗೆ ಸಲಹೆ ಬೇಡ, ಸಹಾಯ ಬೇಕು ಅಂತ. ತಕ್ಷಣ ಸುತ್ತಮುತ್ತ ಇದ್ದಂತ ಎಲ್ಲ ಹಕ್ಕಿಗಳು ಬರ್ತಾವಂತೆ, ಎಲ್ಲವೂ ಕೂಡ ತಮ್ಮ ಕೊಕ್ಕೆಯಿಂದ ನೀರು ತೆಗೆದು ಹೊರಗೆ ಹಾಕಿ ಸಮುದ್ರ ಖಾಲಿ ಮಾಡ್ತೀವಿ ಅಂತ ಕೂತ್ಕೊಳ್ಳಿ. ಇದನ್ನ ನೋಡಿದಂತ ಗರುಡ ದೇವ ಇಳಿದು ಬರುತ್ತಂತೆ, ನಿಮ್ಗೆಲ್ರಿಗೂ ತಲೆ ಕೆಟ್ಟಿದ್ಯಾ, ನೀವೆಲ್ಲ ಸೇರಿ ಸಮುದ್ರ ಖಾಲಿ ಮಾಡ್ತೀರಾ ಅಂತ. ಅವಾಗ ಎಲ್ಲ ಹಕ್ಕಿಗಳು ಕೂಡ ಗರುಡ ದೇವನಿಗೆ ಹೇಳುತ್ತಂತೆ, ನಮಗೆ ಸಲಹೆ ಬೇಡ, ಸಹಾಯ ಬೇಕು ಅಂತ. ಅವಾಗ ಗರುಡ ದೇವನೇ ಸ್ವತಃ ಇಳಿದು ಬಂದು ತನ್ನ ಕೊಕ್ಕೆಯಿಂದ ನೀರು ಖಾಲಿ ಮಾಡಕ್ ಕೂತ್ಕೊಂತಾನಂತೆ. ತಕ್ಷಣ ವಿಷ್ಣು ಗರುಡ ಎಲ್ಲಿ ಅಂತ ಹುಡುಕೊಂಡು ಸ್ವತಃ ವಿಷ್ಣು ದೇವರೇ ಕೆಳಗಿಳಿದು ಬಂದು, ಏನಪ್ಪಾ ಗರುಡ, ಅವ್ರಿಗೇನೋ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ವಾ, ನೀನು ಸಮುದ್ರ ಖಾಲಿ ಮಾಡಕ್ ಕೂತ್ಕೊಂಡಿದ್ಯಾ, ಆಗುತ್ತಾ ನಿನ್ ಕೈಲಿ ಅಂತ. ಆಗ ಗರುಡ ದೇವ ವಿಷ್ಣುಗೆ ಹೇಳ್ತಾನಂತೆ, ನಮಗೆ ಸಲಹೆ ಬೇಡ, ಸಹಾಯ ಬೇಕು ಅಂತ. ತಕ್ಷಣ ವಿಷ್ಣು ದೇವರು ಈ ಸಮುದ್ರವನ್ನೇ ನಾನು ಖಾಲಿ ಮಾಡ್ತೀನಿ ಅಂತ ಕೂತ್ಕೊಂಡಾಗ ಸಮುದ್ರ ದೇವರು ಪ್ರತ್ಯಕ್ಷ ಆಗಿ ಹೇಳ್ತಾರಂತೆ, ತಪ್ಪಾಯ್ತು, ಆ ಹಕ್ಕಿಗಳ ಮರಿಯನ್ನ ನಾನು ವಾಪಸ್ ಕೊಡ್ತೀನಿ ಅಂತ ಜೀವಂತ ಹಕ್ಕಿಯ ಮರಿಗಳನ್ನ ವಾಪಸ್ ಕೊಡ್ತಾರೆ. ಸೊ ಇನ್ನೊಬ್ರು ಕಷ್ಟದಲ್ಲಿದ್ದಾಗ ಸಲಹೆ ಯಾವತ್ತೂ ಕೂಡ ಕೊಡಬಾರ್ದು, ಸಹಾಯ ಮಾಡಬೇಕು ಅನ್ನೋದನ್ನ ಈ ಒಂದು ಸಣ್ಣ ಕಥೆಯಿಂದ ನಾವು ಅರ್ಥ ಮಾಡ್ಕೋಬಹುದು. Download ShareChat.